ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚು ಅಂದ್ರೇ ಗೊತ್ತಿಲ್ಲ, ಅಂದರೆ ಬೇಬಿ ಕುಚ್ಚು ಅಂದ್ರೇ ಗೊತ್ತಿಲ್ಲ, ಕ್ರೋಶ ಅಂದರೆ ಗೊತ್ತಿಲ್ಲ ಅನ್ನೋರು ಈ ಥರ ಕುಚ್ಚುಗಳನ್ನು ಟ್ರೈ ಮಾಡಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದಕ್ಕೆ ನೋಡಿ ನಾನು 120 ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡ್ಕೋಬೇಕು, 120, 140, 150 ಈ ಥರ ಕುಚ್ಚುಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಮೇಲ್ಗಡೆ ಐಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಆವಾಗ ಗಟ್ಟಿ ಆಗುತ್ತೆ, ಆವಾಗ ನಮಗೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ಈ ಥರ ನಾವು ರೆಡಿ ಮಾಡಿಕೊಂಡು ಕುಚ್ಚುಗಳನ್ನು ಮಾಡ್ಕೋಬೇಕು. 150 ನಿಮಗೆ ಎಷ್ಟು ಬೇಕೋ ದಪ್ಪ ಅದರ ಮೇಲೆ ನೀವು ಮಾಡ್ಕೋಬೋದು. ಇದನ್ನು ನೀಟಾಗಿ ಬರಬೇಕಂದ್ರೆ ಐರನ್ ಬಾಕ್ಸ್ ಅಥವಾ ಸ್ಟ್ರೇಟ್ನರ್ನಿಂದ ನಾವು ಸ್ಟ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಆವಾಗ ಕುಚ್ಚುಗಳನ್ನು ಹಾಕಿ ಕಟ್ ಮಾಡಿಕೊಂಡಾಗ ನೀಟಾಗಿ ಕಾಣಿಸುತ್ತೆ. ಇದು ನೋಡಿ ನಾನು 120 ತೊಗೊಂಡಿದ್ದೀನಲ್ಲ, ಅದನ್ನು ಫೋಲ್ಡ್ ಮಾಡಿಕೊಂಡಾಗ ನನಗೆ 240 ಆಗುತ್ತೆ. ಕೆಲವೊಬ್ಬರು ಕಮೆಂಟ್ ಹಾಕ್ತಾ ಇರ್ತೀರ, ಒಂದು ಸೈಡ್ 120 ಅಥವಾ ಎಷ್ಟು ಹೇಳಿರ್ತೀನೋ ಅದನ್ನು ಒಂದು ಸೈಡ್ ಇಷ್ಟಿದೆನಾ ಅಥವಾ ಎರಡು ಸೇರಿ ಅಂತ. ನಾನಿಲ್ಲಿ ಒಂದು ಸೈಡ್ 120 ತೊಗೊಂಡಿದ್ದೀನಲ್ಲ, ಅದನ್ನು ಡಬಲ್ ಮಾಡಿಕೊಂಡಾಗ 247 ಆಗುತ್ತೆ. ಕುಚ್ಚು ಹಾಕೋದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ ಒಂದೆಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಜರಿ ಥ್ರೆಡ್ ನಿಮಗೆ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ 2 ಎಳೆ ಪೋಣಿಸ್ಕೊಂಡು ಅದನ್ನು 4 ಎಳೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಕೈಯಿಂದ ಕೂಡ ಕಟ್ತಾ ಇರ್ತಾರೆ, ಆ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಥರ ನೀಡಲ್ ಒಳಗಡೆ ಪೋಣಿಸ್ಕೊಂಡು ಕಟ್ಕೊಳ್ಳೋದ್ರಿಂದ ಕುಚ್ಚು ಹಾಕೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಕುಚ್ಚನ್ನು ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಕಟ್ ಮಾಡೋದರಿಂದ ಅಷ್ಟು ಕರೆಕ್ಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡಿ. ನೀವು ಈಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ. ಕುಚ್ಚಿಗೆ ನಾನು ಗಮ್ಮನ್ನು ಹಚ್ಚಿದ್ನಲ್ಲ, ಈ ಗಮ್ಮನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡಿದ್ದೀನಿ. ಕುಚ್ಚು ಮಾಡ್ಕೊಳ್ಳೋದಕ್ಕೆ ನಮಗೆ ಡಿಸ್ಟೆನ್ಸ್ ಬೇಕಲ್ಲ, ಈ ಥರ ಡಿಸ್ಟೆನ್ಸ್ ತಗೋತಿದ್ದೀನಿ ನೋಡಿ. ಮೊದಲು ಒಂದು ಸೀರೆಗೆ ಮಾರ್ಕನ್ನು ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಕುಚ್ಚು ಆದಮೇಲೆ ನಿಮಗೆ ಎಷ್ಟು ಬೇಕೋ ಅದರ ಮೇಲೆ ಡಿಪೆಂಡ್ ಇರುತ್ತೆ. ನಾನಿಲ್ಲಿ ಬೆರಳಳತೆಯಿಂದ ತೋರಿಸ್ತೀನಿ. ನಿಮಗೆ ಹತ್ರ ಬೇಕಿದ್ದರೆ ಚಿಕ್ಕ ಬೆರಳು ಇಟ್ಕೊಳ್ಳಿ, ದೂರ ಬೇಕಿದ್ದರೆ ಈ ಥರ ಹೆಬ್ಬೆರಳು ಇಟ್ಕೋಬೋದು. ಇಲ್ಲ ಅಂದರೆ ಬೇಡ ಅಂದರೆ ಈ ಥರ ಮೆಜರ್ಮೆಂಟಿಂದ ಮಾರ್ಕನ್ನು ಮಾಡ್ಕೊಳ್ಳಿ. ನಾನೀಗ ಬೆರಳಿಂದ ಮಾಡಿ ತೋರಿಸ್ತೀನಿ. ಹೋಲ್ ಹಾಕೋದಕ್ಕೆ ನಾನು ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆ ನೋಡಿ, ಮೊದಲು ನಾನಿಲ್ಲಿ ಯಾವುದೇ ರೀತಿಯ ಬೀಡ್ಗಳನ್ನು ಯೂಸ್ ಮಾಡಿಲ್ಲ. ಮೊದಲು ಈ ಥರ ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಈ ರೆಡಿ ಇರೋ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲ್ ತರಬೇಕು ನೋಡಿ. ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬರುತ್ತೆ. ಈಗ ನೋಡಿ 127 ತೊಗೊಂಡಿದ್ನಲ್ಲ, ಡಬಲ್ ಮಾಡಿಕೊಂಡಾಗ 247 ಆಯಿತು. ಈ ಥರ ಬರುತ್ತೆ. ಈಗ ಇದನ್ನು ಸಮವಾಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡ್ಮೇಲೆ ಈ ಥರ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಲ್ಲ, ಈ ನೀಡಲ್ಲು ಈ ಥರ ಬ್ಯಾಕ್ ಸೈಡಲ್ಲಿ ಚುಚ್ಕೋಬೇಕು. ಚುಚ್ಕೊಂಡು ಈ ಜರಿ ಥ್ರೆಡ್ಡು ಪೂರ್ತಿಯಾಗಿ ಎಳ್ಕೋಬಾರ್ದು, ಮೇಲ್ಗಡೆ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಒಂದು ಲಾಕನ್ನು ಮಾಡ್ತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ಅಥವಾ 4 ಸಲ ಇದಕ್ಕೆ ಈ ಥರ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಈ ಥರ ಚಿಕ್ಕ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಕುಚ್ಚು ಕಲರು. ಇದು ಕೂಡ 127 ಇದೆ. ಇದನ್ನು ಡಬಲ್ ಮಾಡಿಕೊಂಡಾಗ 247 ಆಗುತ್ತೆ. ಇದನ್ನು ನೋಡಿ ಶಾರ್ಟಾಗಿ ಮಾಡ್ಕೋತಿದ್ದೀನಿ. ಇದನ್ನು 1 ಇಂಚಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಇದನ್ನು ಶಾರ್ಟಾಗಿ ಇಟ್ಕೋತೀನಿ. ಈ ಥರ ಡಿಫ್ರೆಂಟ್ ಆಗಿದೆ ಕುಚ್ಚು. ಇದು ಸೀರೆಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ.
ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಮುಂದ್ಗಡೆ ತರ್ತೀನಿ. ಈ ಥರ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಇವಾಗ ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಸೇಮ್ ಮತ್ತೆ 3ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಇದಕ್ಕೆ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ಸಮವಾಗಿ ತಗೋಬೇಕು. ತಗೊಂಡು ಈ ಥರ ಕಟ್ ಮಾಡ್ಕೋತೀನಿ ಶಾರ್ಟಾಗಿ. ಈಗ ನೆಕ್ಸ್ಟ್ ಮತ್ತೆ ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಇಲ್ಲಿ ಹೋಲ್ ಹಾಕ್ತೀನಿ ಈ ಥರ. ಇವಾಗ ಮತ್ತೆ ಈ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ. ಫಸ್ಟ್ ಒನ್ ಹಾಕಿದ್ದೀನಲ್ಲ ಅದನ್ನು. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಬಿಟ್ಕೊಂಡಿದ್ದೀನೋ ಉದ್ದ ಅಷ್ಟಕ್ಕೆ ತಗೋತೀನಿ ಇದನ್ನು. ಇವಾಗ ನಾರ್ಮಲ್ ನೀಡಲ್ನಿಂದ ಈ ಥರ ಮುಂದ್ಗಡೆ ತಂದು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಅದಾದಮೇಲೆ ಇವಾಗ ಲಾಕ್ ಆದಮೇಲೆ 3ರಿಂದ 4 ಸಲ ಈ ಥರ ಸುತ್ಕೋತೀನಿ ಜರಿ ಥ್ರೆಡ್ಡು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟಕ್ಕೆ ಬಿಟ್ಕೊಂಡಿದ್ದೀನೋ ಉದ್ದ ಅಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಇವಾಗ ಮತ್ತೆ ಬೆರಳಿಂದ ಈ ಥರ ಡಿಸ್ಟೆನ್ಸ್ ತಗೋಬೇಕು, ಹೋಲನ್ನು ಮಾಡ್ಕೋಬೇಕು. ಈಗ ಮತ್ತೆ ಶಾರ್ಟ್ ಕುಚ್ಚು ಹಾಕಿದ್ನಲ್ಲ ಆ ಕುಚ್ಚನ್ನು ಹಾಕಬೇಕಿಲ್ಲಿ. ಈ ಥರ ಪೂರ್ತಿ ಸೀರೆಗೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ಮೊದಲು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಪಲ್ಲು ಕಲರ್ ಒಂದು ಕುಚ್ಚು ಮತ್ತು ಬಾಡಿ ಕಲರ್ ಒಂದು ಕುಚ್ಚು ಈ ಥರ ನೀವು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೀರೆಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಬರಲ್ಲ ಅನ್ನೋರು ಯಾವ ಥರ ಕುಚ್ಚನ್ನು ರೆಡಿ ಮಾಡ್ಕೋಬೇಕು, ಹಾಗೆ ಯಾವ ಥರ ಕಟ್ಟಬೇಕಂತ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ. ಈಗ ನೋಡಿ ಇದನ್ನು ಇಲ್ಲಿ ಫಸ್ಟ್ ಒನ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಶಾರ್ಟ್ ಕಟ್ ಮಾಡ್ಕೋತೀನಿ. ಓಕೆ, ಈ ಥರ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. 127 ದಾರನ ತೊಗೊಂಡು ಮಾಡ್ಕೊಂಡಿದ್ದೀನಿ. ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ತೊಗೊಂಡು ಮಾಡ್ಕೋಬೋದು. ಇದಕ್ಕೆ ಒಂದು 250 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ನೋಡಿಕೊಂಡು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ, ಹಾಗೆ ಅರ್ಥ ಆಯಿತು ಅನ್ಕೋತೀನಿ ಡಿಸೈನ್ ಕಂಪ್ಲೀಟಾಗಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.